ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ನನ್ನ ಚಾನಲ್ನ ನೋಡಿರಿ. ಮತ್ತು ಯಾಕಂತಂದ್ರೆ ನನಗೆ ಹೊಂದಿಕೆ ಆಗೋದು ಭಾಳ ಇಂಪಾರ್ಟೆಂಟ್ ಐತಿ. ಹಾಗಾಗಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತು ವಿಡಿಯೋ ಶುರು ಮಾಡೋಣ ಬರ್ರಿ. ಏನಪ್ಪ ಅಂತಂದ್ರೆ ಸಿಲ್ವರ್ದು ಐಟಮ ತೋರಿಸ್ಬೇಕಂತ ಅಂದ್ಕೊಂಡೀನಿ. ಮತ್ತು ಅದ್ರಾಗ ಖುಷಿಯೂ ಅದಾವು. ಆಮೇಲೆ ಖುಷಿಯೂ ತೋರಿಸ್ತೀನಿ. ಆಕಿನ ನಾನು ಡೆಲಿವರಿ ಮುಗಿಸ್ಕೊಂಡು ಬರೋತ್ನಾಗ ಹಾಗಾಗಿ ಅವನು ಒಂದು ಸ್ವಲ್ಪ ಕೊಟ್ಟಾರ, ಹಾಗಾಗಿ ಅವ್ನು ತೋರಿಸ್ತೀನಿ. ಫಸ್ಟ್ ನಾನು ಆರತಿನ ತೋರಿಸ್ತೀನಿ. ಆರತಿ ಅಂತೂ ದೀಪ ಅಷ್ಟು ಸಿಂಪಲ್ ಆಗಿದಾವು ಮತ್ತು ಪ್ಲೇನ್ ಅದಾವೆ, ಏನು ಡಿಸೈನ್ ಅಂತೂ ಏನೂ ಇಲ್ಲ. ಯಾಕಂದ್ರೆ ಗಲೀಜು ಆಗಿಬಿಟ್ರೆ ಅವನ್ನೆಲ್ಲ ವಾಶ್ ಮಾಡೋಕೆ ಭಾಳ ಹೋಗೋದೇ ಇಲ್ಲ, ಎಷ್ಟು ಕ್ಲೀನ್ ಮಾಡಿದ್ರು. ಹಾಗಾಗಿ ಎಲ್ಲ ಪ್ಲೇನ್ ಅದಾವೆ. ಇದು ಕಳಸ ಅದು ಪ್ಲೇನ್ ಐತಿ, ಏನು ಡಿಸೈನ್ ಇಲ್ಲ, ಒಂಥರ ಇಷ್ಟ ಇತ್ತು. ಆಮೇಲೆ ಇದೊಂದು ಪ್ಲೇಟ್ ಬಂದೈತಿ, ಅದಕ್ಕೆ ಅದು ಒಂಥರ ಅಷ್ಟು ಬಣ್ಣ ಡಿಸೈನ್ ಇದ್ದದಂತೂ ತೊಗೋಕೋ ಹೋಗಿಲ್ಲ, ಸೇಮ್ ಪ್ಲೇನ ಐತಿ. ಮತ್ತು ಒಂದು ಸ್ವಲ್ಪ ಅದಕ್ಕೆ ಹಿಡಿಯೋಷ್ಟು ಐತೆ. ಎರಡು ಇವು ದೀಪದ ಇವು, ಮತ್ತು ಆಮೇಲೆ ಒಂದು ಕಳಸ, ಮತ್ತು ಆಮೇಲೆ ಎರಡು ಕುಂಕುಮದ ಇವನ್ನ, ಒಂದು ಅರಿಶಿನ ಒಂದು ಕುಂಕುಮ ಹಾಕಕ್ಕಂತಂದು ಎರಡು. ಮತ್ತು ಇದಕ್ಕೆ ಮ್ಯಾಗ ಮುಚ್ಚೋದತ್ತು ಏನು ಕೊಟ್ಟಿಲ್ಲ, ಜಸ್ಟ್ ಹಂಗೆ ಓಪನ್ ಇದ್ದದ್ದು ಅನ್ನೋದಾವು. ಇವು ಜಸ್ಟ್ ಹಂಗೆ ಪ್ಲೇನ್ ಅದಾವು. ಮತ್ತು ಅದಕ್ಕೆ ಎಲ್ಲ ಎರಡು ಕುಂಕುಮ, ಆಮೇಲೆ ಎರಡು ದೀಪದ ಇವು, ಒಂದು ಕಳಸ ಹಿಡಿಯೋಷ್ಟ ಒಂದು ಪ್ಲೇಟ್ ಐತಿ ಬೆಳಿದು. ಹಾಗಾಗಿ ಏನು ಡಿಸೈನ್ ಅಂತೂ ಏನಿಲ್ಲ, ಆಲ್ಮೋಸ್ಟ್ ಅಲ್ಲಿ ಪ್ಲೇನೇ ಐತಿ. ಮತ್ತು ಹಾಗಾಗಿ ಮತ್ತು ಕಳಸದ ಮ್ಯಾಗ ಇನ್ನೊಂದು ಇದನ್ನು ಇಡಬೇಕಂತಾರಲ್ಲ, ಏನೋ ಹೂ ಬದಲಿ ಏನೋ ಇದು ಇಡ್ಬೇಕಂತಾರಲ್ಲ, ಹಾಗಾಗಿ ಅದನ್ನೊಂದು ತೊಗೋಬೇಕು ಬೆಳಿದು. ಅಷ್ಟು ಬಿಟ್ಟರೆ ಏನಿಲ್ಲ, ಅದು ಒಂದು ಬನ ಅನ್ಸಾಕ್ತೈತಿ, ಹಾಗಾಗಿ ಅದನ್ನ ತೊಗೋಬೇಕು. ಇದನ್ನು ಈಗ ತೋರ್ಸಾಕ್ತಿದ್ದು ಸಮೇತ ಆಲ್ಮೋಸ್ಟ್ ಆಲ್ ಎಲ್ಲ ಕ್ಲೀನ್ ಮಾಡಿ ಈ ರೀತಿ ಪೇಪರ್ನಾಗ ಸುತ್ತಿಟ್ಬಿಟ್ಟಿರ್ತೇನೆ ನಾನು. ಇದು ಅಷ್ಟೇ, ಒಂದು ತೀರ ಅತಿನೂ ದೊಡ್ಡದು ಇಲ್ಲ, ಅತಿ ಸಾಂದು ಇಲ್ಲ, ಮೀಡಿಯಮ್ದೊಳಗೆ ಐತಿ. ಮತ್ತು ಇದೊಂಥರ ಡಿಸೈನ್ ಈ ರೀತಿ ಐತಿ. ಮತ್ತು ಇದಕ್ಕೆ ಒಂದು 5 ಬತ್ತಿ ಆಗುವಷ್ಟು ಅಷ್ಟು ಒಂದು ಇದನ್ನು ಕೊಟ್ಟಾರ, 5 ಬತ್ತಿ ಹಾಕುವಷ್ಟ ದೀಪ ಹಚ್ಚಕ್ಕಂತಂದು. ಮ್ಯಾಗ ಒಂಥರ ಈ ರೀತಿ ಕಳ್ಸೋದು ಟೈಪ್ ಐತಿ. ಮತ್ತು ಆಮೇಲೆ ಅದು ಒಂಥರ ಅಷ್ಟೇನು ಡಿಸೈನ್ ಅಂತೂ ಏನಿಲ್ಲ, ಕಾಮನ್ ಆಗಿ ಪ್ಲೇನ್ ಅಷ್ಟೇ ಐತಿ, ಸಿಂಪಲ್ ಆಗಿನ. ಮತ್ತು ಒಂದು ಸ್ವಲ್ಪ ತೀರನೂ ಸಾಂದು ಅಲ್ಲಲ್ಲ. ಮತ್ತು ಆಮೇಲೆ ಇನ್ನೊಂದು ಎರಡು ಅದಾವೆ ಸಮೆ, ಅಷ್ಟು ಬಿಟ್ರೆ. ಮತ್ತು ಇನ್ನೊಂದು ಸ್ವಲ್ಪ ನಾ ಎಲ್ಲ ಅಂದ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ದೊಡ್ಡದು ತೊಗೊಂಡ್ರೆ ಆತತ್ತ, ಮತ್ತು ಬೆಳೆನೂ ತುಟ್ಟೈತಿಲ್ಲ, ಹಾಗಾಗಿ ಇರಲಿ ಬಿಡಿ ಮೀಡಿಯಮ್ ಅಂತಂದು ತೀರ ಸಾಂದು ತೊಗೊಂಡಿಲ್ಲ, ಆಮೇಲೆ ತೀರ ದೊಡ್ಡದೂ ತೊಗೊಂಡಿಲ್ಲ. ಪೂಜೆಗಂತೂ ಇವನ್ನ ಬೆಳ್ಳಿ ಸಾಮಾನಂತರೂ ಕ್ಲೀನ್ ಮಾಡೋಕೆ ದೊಡ್ಡದೊಂದು ಇದು ಆಗಿಬಿಡುತ್ತೆ. ಯಾಕಂತಂದ್ರೆ ಎಣ್ಣೆ ಅದು ಹಾಗಾದ ಮ್ಯಾಗಂತೂ ಸಿಕ್ಕಾಪಟ್ಟಿ ಇವನ್ನ ತರಿಸೋದು ಅಷ್ಟೇ ಒಂದು ಆಗ್ತೈತಿ ತೊಗೋದೊಂದು. ಆಮೇಲೆ ಇವನ್ನೆಲ್ಲ ದೀಪ ಅದು ಹಚ್ಚಿಟ್ರೆ ಭಾಳ ಗಲೀಜಾಗಿಬಿಡ್ತಾವೆ. ಆಲ್ಮೋಸ್ಟ್ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಡ್ರೆ. ಮತ್ತು ಆಮೇಲೆ ಇದು ಪುಟಾಣಿದೊಂದು ದೀಪ. ಮತ್ತು ನಂದು ಮಂಗಳಗೌರಿ ಪೂಜೆ ಮಾಡಿದ್ನಲ್ಲ, ಹಾಗಾಗಿ ಅದಕ್ಕೆ ತುಪ್ಪದ ದೀಪಕ್ಕೊಂದು ಹಾಕೋಕ್ಕೊಂದು ಇದ್ದಿದ್ದಿಲ್ಲ, ಹಾಗಾಗಿ ನಾನು ಇದ್ರಾಗ ಬಳಸ್ಕೊಂಡ್ರೆ ಆತಂತಂದು ಇದೊಂದು ಬಳಸ್ಕೊಂಡು. ಒಂದು ಸ್ವಲ್ಪ ಇದು ಕ್ವಾಲಿಟಿ ಬೆಳ್ಳಿದು ಚಲೋ ಇಲ್ಲೇನ, ಹಾಗಾಗಿ ಒಳಗಡೆ ದೀಪ ಹಚ್ಚುವಲ್ಲಿ ಒಂದು ಸ್ವಲ್ಪ ಕಪ್ಪಾಗೈತಿ. ಹಂಗೆ ಬೆಳ್ಳೆತು ಚಲೋ ಇರ್ಲಿಕ್ಕಂದ್ರೆ ಹಂಗೆ ಆಗ್ತತೇನೋ. ಮತ್ತು ಆಮೇಲೆ ನಾರ್ಮಲ್ ಇವಂತರೂ ದೊಡ್ಡ ದೀಪ ಅದಾವಲ್ಲ, ಅವೇನೇನು ಕಪ್ಪನೂ ಆಗಿಲ್ಲ, ಮತ್ತು ಚಲೋ ಬಂದಾವ ಅವು ಆಲ್ಮೋಸ್ಟ್ ಅಲ್ಲ. ಅದು ಒಂದು ಸ್ವಲ್ಪ ಕಪ್ಪಾಗೈತಿ, ಸ್ವಲ್ಪ ಅದು ಒಳಗಡೆ ಅಷ್ಟೇ, ಆಮೇಲೆ ಹೊರಗಡೆ ಆಯ್ತು ಏನಿಲ್ಲ. ಆಮೇಲೆ ಇದು ಬಂದು ನಂದು ತವ್ರ ಮನೆಯಿಂದ ಮೊನ್ನೆ ಮಂಗಳಗೌರಿ ಪೂಜೆ ಆಯ್ತಲ್ಲ, ಹಾಗಾಗಿ ಅದು ಇದ್ದಿದ್ದಿಲ್ಲ ಚರಿಗೆ, ಹಾಗಾಗಿ ನಾನು ಚರಿಗಿನ ತೊಗೊಂಡು. ಮತ್ತು ಇನ್ನೊಮ್ಮೆ ಅಂತೂ ಎಲ್ಲ ಪ್ಲೇಟ್ ಇನ್ನೂ ತಾಟ್ ತೊಗೋಬೇಕಂತ ಅಂದ್ಕೊಂಡೀನಿ. ಮತ್ತು ಆಮೇಲೆ ಸ್ವಾಮಿಗಳತ್ತು ಬಂದಾಗ ಒಂದು ಸ್ವಲ್ಪ ಪಾದ ಪೂಜೆ ಮಾಡ್ಕೋಕತ್ತು ಬೇಕಲ್ಲ, ಹಾಗಾಗಿ ನಾನು ಚರಿಗೆ ಅಂತೂ ತೊಗೊಂಡಿನಿ. ಒಂದು ಸ್ವಲ್ಪ ಮೀಡಿಯಮ್ ಇದು ತೊಗೊಂಡಿನಿ, ಫುಲ್ ಸಾಂದ್ ಅಂದ್ರೂ ಸರಿ ಅನ್ಸಂಗಿಲ್ಲ. ಮತ್ತು ಆಮೇಲೆ ಇದ್ರ ಮ್ಯಾಗ ನೀರು ಇದು ಕಾಯಿ ಇಡಾಕತ್ತು ಚಲೋ ಅನಿಸ್ತೈತಿ. ಫುಲ್ ಸಾಂದ್ ಅಂತಂದ್ರೆ ಕಾಯ್ದು ವೇಟಾಗಿ ಮತ್ತು ಆಮೇಲೆ ಚೊಂಬಿಡೋ ಸಾಧ್ಯತೆ ಇರ್ತೈತಿ, ಹಾಗಾಗಿ ನಾನು ಮೀಡಿಯಮ್ ಇದು ತೊಗೊಂಡು. ಇದು ಬಂದು ಎಷ್ಟೈತಂದ್ರೆ 30 ತೊಲೆ ಐತಿ ಆಲ್ಮೋಸ್ಟ್ ಅಲ್ಲ. ಮತ್ತು ಅದು ವೇಟೂ ಹೆಚ್ಚೈತೆ, 30 ತೊಲೆ ಐತಿ. ಇಲ್ಲಂತಂದ್ರೂ ಒಂದು 32,000 ಏನೋ ಕೊಟ್ಟಂಗೈತಿ. ಇದು ಮೊನ್ನೆ 32,000 ಏನೋ ಅನಿಸ್ತೈತಿ, 32,000 ಏನೋ. ಮತ್ತು ಅದ್ರಾಗ ಬೆಳ್ಳಂದ್ರೂ ತುಟ್ಟೈತಲ್ಲ, ಹಾಗಾಗಿ ಒಂದು ಸ್ವಲ್ಪ ಕಾಸ್ಟ್ಲಿ ಆಯಿತು. ಆಮೇಲೆ ಇನ್ನೊಂದು ಅದ್ರದ್ದು ಕೆಳಗೆ ತಾಟು ತೊಗೋಬೇಕಂದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ ರೇಟ್. ನೋಡ್ಬೇಕು ಯಾವಾಗ ಅವಕಾಶ ಸಿಗ್ತೈತೆ ಯಾವಾಗ ತೊಗೋಬೇಕು. ಇದಂತರೂ ತವ್ರ ಮನೆಯಿಂದ ಕೊಟ್ಟಾರೆ, ಇನ್ನು ಮುಗೀತೀನಿ, ಇನ್ನೇನು ಕೊಡಲ್ಲ. ಇನ್ನು ತಾಟಂತರೂ ನಾವು ಇಲ್ಲೇ ನೋಡಿ ತೊಗೋಬೇಕು, ಅದು ಯಾವಾಗ ಬರ್ತೈತೆ ಅನ್ನೋದು ನೋಡಬೇಕು. ನಾನು ಡಿಲೆವರಿ ಮುಗಿಸಿ ಗಂಡ ಮನೆಗೆ ಬರೋತ್ನಾಗ ಒಂದು ಸ್ವಲ್ಪ ಫಸ್ಟ್ ಹುಡುಗರಿಗೆ ಬೆಳ್ಳಿವತ್ತು ಸಾಮಾನು ಕೊಡ್ತಾರತ್ತೆ, ಅದ್ರಾಗ ಊಟ ಮಾಡಲಿ ಅಂತಂದು ಒಂದು ಪ್ಲೇಟ್ ಕೊಟ್ಟಿದ್ರು. ಆಮೇಲೆ ಒಂದು
ಚಿಕ್ಕದೊಂದು ಗ್ಲಾಸ್ ಕೊಟ್ಟಿದ್ದರು. ಆಮೇಲೆ ಒಂದು ಸ್ಪೂನು ಬೆಳೆದು ಮತ್ತು ಆಮೇಲೆ ಒಂದು ಬಟ್ಲ ಕೊಟ್ಟಿದ್ರು. ನಾನು ಗ್ಲಾಸ್ ಅಂತೂ ಜಾಸ್ತಿ ಯೂಸ್ ಮಾಡೇ ಇಲ್ಲ, ಮತ್ತು ಅದ್ರಾಗೂ ಅವಶ್ಯಕತೆಯೂ ಇದ್ದಿದ್ದಿಲ್ಲ. ಜಸ್ಟ್ ಒಂದು ಬೌಲ್ ಬೇಕಾಗಿತ್ತು ಅಷ್ಟೆ. ಮತ್ತು ಅದು ಒಂದು ಪ್ಲೇಟ್ ಮತ್ತು ಆಮೇಲೆ ಗ್ಲಾಸ್ನ ಯೂಸ್ ಮಾಡಿಲ್ಲ. ಮೊನ್ನೆ ಮಂಗಳಗೌರಿ ಪೂಜೆ ಇತ್ತಲ್ಲ, ಹಾಗಾಗಿ ಅವತ್ತೊಂದು ದಿನ ಯೂಸ್ ಮಾಡೀನಿ ಅಷ್ಟೆ. ಆಮೇಲೆ ಇದು ಒಂದು ಪ್ಲೇಟ್ ಫುಲ್ ಏನು ದೊಡ್ಡದೇನ ಇಲ್ಲ ಪ್ಲೇಟ್, ಜಸ್ಟ್ ಒಂದು ಆಕಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಾರ ಅವರು. ಆಕಿ ಪುಟಾಣಿ ಅದಾಳ, ಹಾಗಾಗಿ ಅಷ್ಟು ಕೊಟ್ಟಾರ. ಗ್ಲಾಸ್ ಅಂತೂ ನನಗೆ ಭಾಳ ಇಷ್ಟ ಆಯ್ತು. ಮತ್ತು ಅದರ ಕ್ಯೂಟ್ ಆಗೈತೆ, ಅದು ಪುಟಾಣಿದು. ಹಂಗಾಗಿ ಅದ್ರಾಗೆ ನಾನು ಆಕಿಗೇನು ಒಂದಿನ ನೀರತ್ತು ಏನೂ ಕುಡಿಸಿಲ್ಲ, ಹಂಗೆ ಇಟ್ಕೊಂಡಿನಿ ಅಷ್ಟೆ. ಮತ್ತು ಮುಂದಿನ ಹುಡುಗರಿಗೆ ಯೂಸ್ ಆಗ್ಬೋದೇನೋ ಅಂತಂದು. ಬಟ್ ನನಗೆ ಇಷ್ಟ ಆಯ್ತು ಗ್ಲಾಸ್, ಒಂಥರ ಚೆನ್ನಾಗಿತ್ತು ಪುಟ್ಟ. ಮತ್ತು ಆಮೇಲೆ ಬೆಳೆದ್ರಾಗ ಮಕ್ಕಳಿಗೆ ಊಟ ಮಾಡಿಸ್ತೀವಲ್ಲ, ಅದು ಗಂಜಿ ಆಯ್ತು ಬಿಸಿದ ಮಾಡಿದಾಗ ಕೂಡಲೇ ಅದಕ್ಕೆ ಬೆಳ್ಳಿ ಇದಕ್ಕೆ ಹಾಕಿಬಿಡ್ಬೇಕು ಬಟ್ಲಿಗೆ. ಮತ್ತು ಅದ್ರೊಳಗಿಂದು ಬಿಸಿ ಇದ್ದಾಗನ ಹಾಕಿದರೆ ಬೆಳ್ಳಿದು ಒಂದಿಟ್ಟು ಕೋಟಿಂಗ್ ಬಿಡ್ತೈತಿ. ಹಾಗಾಗಿ ದೇಹಕ್ಕೂ ಚಲೋ. ಅದರ ಸಂಬಂಧ ಬೆಳ್ಳಿ ಐಟಮ್ನ ಕೊಟ್ಟಿರ್ತಾರೆ. ಬೆಳ್ಳಿ ಮತ್ತು ಕೊಟ್ಟಿದ್ದು ಆಯ್ತು. ಆಮೇಲೆ ಬೆಳ್ಳಿ ಒಳಗೆ ತಿನ್ನಿಸ್ಬೇಕಂತಾರೆ ಮಕ್ಕಳಿಗೆ. ಹಾಗಾಗಿ ಈಗ ಚಿಕ್ಕವ್ರು ಇರ್ತಾರಲ್ಲ ತಿನ್ನಿಸ್ಬಿಡೋದು, ದೊಡ್ಡವ್ರು ಆದ್ಮ್ಯಾಗಂತೂ ಆಗೋದಿಲ್ಲ. ಜಸ್ಟ್ ಈಗ ನಮ್ಮ ಕೈಯಾಗಿರ್ತಾರಲ್ಲ, ಹಾಗಾಗಿ. ಮತ್ತು ಅದ್ರಾಗಂತೂ ಕೇರ್ ಭಾಳ ಮಾಡ್ಬೇಕು. ಅದ್ರಾಗ ಬೆಳ್ಳಿ ಒಂದು ಸ್ವಲ್ಪ ಅಲ್ಲಿ ಒಗ್ದಾಡಂಗಿಲ್ಲ, ಒಂದು ಸ್ವಲ್ಪ ಒಗೆದ್ರೂ ಮನದ್ ಬಿಡ್ತಾವೆ. ಹಾಗಾಗಿ ಡೈಲಿ ಯೂಸ್ ನಾವು 916 ಅಂತೂ ತೊಗೋಕೋ ಹೋಗಬಾರ್ದು, ಎಲ್ಲ ಗಟ್ಟಿ ಇರುವಂಥದ್ದು ತೊಗೋಬೇಕು. 916 ಅಂತೂ ಆಲ್ಮೋಸ್ಟ್ ಅಲ್ಲ, ಈಗಂತೂ ನಂದು ತೊಗೊಂಡಿನಿಲ್ಲ ನಾನು ಚರಗಿ 916ದ ಒಂದು ಸ್ವಲ್ಪ ಕೆಳಗಂತೂ ಬಿದ್ದರೆ ಫುಲ್ ಇದು ನೆಗ್ಗಿ ಬಿಡ್ತೈತೆ ಅಂತ ಹೇಳಿಬಿಟ್ಟಾರ ಅವರು. ಹಾಗಾಗಿ ಗಟ್ಟಿದ್ದಲ್ಲಿ ತೊಗೋಬೇಕು. ಡೈಲಿ ಇದ್ರದ್ದು 916 ಅಂತೂ ತೊಗೋಕೋ ಹೋಗಬಾರ್ದು. ಬಟ್ಲಾತು ಒಂದು ಸ್ವಲ್ಪ ಗಟ್ಟಿದ್ದ ತೊಗೋಬೇಕು. ಮತ್ತು ನಾನು ಮಂಗಳಗೌರಿ ಪೂಜೆಗೆ ತಂದ ಬ್ಯಾಕ್ಗ್ರೌಂಡಿಗೆ ಏನು ಹಾಕ್ಬೇಕಂತಂದು ಭಾಳ ಕನ್ಫ್ಯೂಷನ್ ಆಯಿತು. ಆಮೇಲೆ ಅವು ಆರ್ಟಿಫಿಷಿಯಲ್ ಫ್ಲವರ್ ತರಬೇಕಂತಂತ ಅಂದ್ಕೊಂಡೆ. ಬಟ್ ಅವೇನೇನು ಅಷ್ಟು ಇದು ಆಗಲಿಲ್ಲ, ನನಗೆ ಮರೆತು ಬಿಟ್ಟೆ. ಮತ್ತು ಆಮೇಲೆ ಈ ಥರ ಒಂದು ಬ್ಯಾಕ್ಗ್ರೌಂಡಿಗೆ ಒಂದು ಇದನ್ನು ತರಿಸಿದ್ದೆ ಆನ್ಲೈನಾಗ ನೋಡಿದ್ದೀನಿ ನಾನು. ಅದು ಚಲೋ ಅನ್ನಿಸ್ತು. ಈಗ ಆಲ್ಮೋಸ್ಟ್ ಎಲ್ಲರೂ ಈ ರೀತಿನ ಹಾಕಾಕತ್ತಾರೆ. ಇದಂತೂ ಫುಲ್ ನಾನು ಅಂದ್ಕೊಂಡಿದ್ದಿಲ್ಲ ಇಷ್ಟು. ಮತ್ತು ಕ್ವಾಲಿಟಿ ಚಲೋ ಇರ್ತೈತಿ. ಮತ್ತು ಆಮೇಲೆ ಉದ್ದಕ್ಕೂ ಜಾಸ್ತಿ ಬಂದೈತಿ, ಒಂದು ಮಾರ್ಕಿಂತನೂ ಜಾಸ್ತಿನೇ ಐತಿ ಆಲ್ಮೋಸ್ಟ್ ಅಲ್ಲ. ಆಮೇಲೆ ಅಗ್ಲಕ್ಕೂ ಜಾಸ್ತಿ ಐತಿ, ಉದ್ದಕ್ಕೂ ಜಾಸ್ತಿ ಐತಿ. ಫುಲ್ ಕವರ್ನ ಆಗಿಬಿಡುತ್ತೆ. ನೀವು ನೋಡಿರ್ತಿರಲ್ಲ, ನಾ ಮಂಗಳಗೌರಿ ಪೂಜೆ ಇದ್ದಾಗ ಬ್ಯಾಕ್ಗ್ರೌಂಡಿಗೆ ಹಾಕಿದ್ನಲ್ಲ. ಮತ್ತು ಇದ್ರಾಗನ ಎಲ್ಲ ಫ್ಲವರ್ಸೂ ಬಂದಾವೆ. ಆಮೇಲೆ ದೂರಿಂದ ನೋಡೋರಿಗಂತೂ ಸೇಮ್ ಇದನ್ನು ಹಾಕಿ ಡೆಕೋರೇಟ್ ಮಾಡಿದಾರ್ಗತನ ಅನಿಸ್ತೈತಿ. ಮತ್ತು ಆರ್ಟಿಫಿಷಿಯಲ್ ಅನಿಸೋದೇ ಇಲ್ಲ. ಮತ್ತು ಸುಮ್ಮ ಹತ್ರಗೆ ನೋಡಿದಾಗ ಹಂಗೆ ಅನಿಸ್ತೈತಿ. ಮತ್ತು ನಾನು ಆಲ್ಮೋಸ್ಟ್ ಎಲ್ಲ ಫುಲ್ ಅವನ್ನೆಲ್ಲ ಫ್ಲವರ್ಸ್, ಆರ್ಟಿಫಿಷಿಯಲ್ ಫ್ಲವರ್ಸ್, ಅದಕ್ಕಾಗಿ ಅಮೌಂಟ್ ಖರ್ಚು ಮಾಡೋದು. ಇದು ಜಸ್ಟ್ ಒಂದು 357 ರೂಪಾಯಿ ಏನೋ ಬಿತ್ತು ನನಗೆ. ಹಾಗಾಗಿ ಅದನ್ನ ತರಿಸ್ಕೊಂಡ್ಬಿಟ್ಟು ನಾನು ಬೇಷ್. ಮತ್ತು ಇವಕ್ಕೆಲ್ಲ ಫ್ಲವರ್ ಕತ್ತು ಅಷ್ಟು ಕೊಡೋ ಬದಲಿ ಅದಕ್ಕೆ ಕೊಟ್ಬಿಟ್ರೂ ಮುಗೀತು. ಇಲ್ಲಿಗೆ ಈ ವಿಡಿಯೋನ ಮುಗಿಸಾಕತ್ತೀನಿ ರೀ. ಸಿಗುಣ್ರಿ ಮತ್ತೊಂದು ವ್ಲಾಗ್ ಒಳಗೆ. ಎಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ.